ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಈ ಸ್ಯಾರಿಗೆ ಕುಚ್ಚಾಕೋದೆಲ್ಲ ಮಾಡಿದೆ. ಏನಾದ್ರು ಹೊಸದಾಗಿ ಕಲಿಬೇಕು ಅಂತ ತುಂಬಾ ಆಸೆ. ಕಲಿತೀನಿ, ಕಲ್ತ್ಬಿಟ್ಟು ಅದನ್ನ ಮತ್ತೆ ಲಾಂಗ್ ಟೈಮ್ ಮಾಡಕ್ ಹೋಗಲ್ಲ. ಸ್ಯಾರಿ ಕುಚ್ಚಿ 3 ಕಲರ್ನ ಡಿಸೈನ್ ಬಳಸ್ಕೊಂಡು ನಾನು ರಾಖಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ನೀಟಾಗಿ ಈ ತರ ಮಾಡಿಟ್ಕೊಂಡಿದ್ದೀನಿ ನಾನು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪಾ ಅಂತ ಹೇಳಿದ್ರೆ, ನೋಡ್ಬೋದು ಎಲ್ಲ ಈ ತರ ಹರಡ್ಕೊಂಡ್ ಕೂತಿದ್ದೀನಿ. ಇದೆಲ್ಲ ಏನೇನು ಇದೇನಕ್ಕೆ ಈ ತರ ಹರಡ್ಕೊಂಡ್ ಕೂತಿದ್ದೀನಿ ಅಂತ ಏನಂತ ಹೇಳ್ಬೋದು ಅಂದ್ರೆ, ಈ ವಿಡಿಯೋದಲ್ಲಿ ನನ್ನ ಟೈಮ್ ಪಾಸ್ ಕಲೆಗಳು, ಟೈಮ್ ಪಾಸ್ ಅಂತ ಏನಲ್ಲ, ತುಂಬಾ ಇಷ್ಟಪಟ್ಟೆ ಮಾಡ್ತಾ ಇದ್ದೀನಿ. ಕೆಲವೊಂದು ನೋಡ್ಬೋದು, ಇದು ತುಂಬಾ ಕ್ಯೂಟ್ ಆಗಿದೆ ಅಲ್ಲ, ಬೇಬಿದು ಹೇಬೋ ಬರುತ್ತಲ್ವಾ, ಅದು ಕಿತ್ತರ ಅಂತ ಹೇಳ್ತಾರೆ ಅಲ್ವಾ ಅದು. ಸೊ ನಾವು ಹೊರಗಡೆ ನಾವು ಬೈ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಪೇರ್ಗೆ 80 ರುಪೀಸ್, 90 ರುಪೀಸ್, 100 ಇರುತ್ತೆ, 50 ರುಪೀಸ್ ಇರುತ್ತೆ. ಬಟ್ ನಾನು ಇದು ಮನೆಯಲ್ಲೇ ಮಾಡಿದ್ದೀನಿ ಪಾಪುಗೆ ಹಾಕಕ್ಕೆ. ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇದು ಪಿಂಕ್ ಕಲರ್ ಬರುತ್ತೆ. ಅಂಡ್ ನೆಕ್ಸ್ಟ್ ಒನ್ ಬಂದು ಈ ತರ ಕ್ಯೂಟ್ ಆಗಿ ಪುಟಾಣ್ ಇದು ಗ್ರೀನ್ ಕಲರ್ ಮಾಡಿದ್ದೀನಿ. ಅಂಡ್ ಇದನ್ನ ನಾನ್ ತುಂಬಾ ಇಷ್ಟಪಟ್ಟು ಮಾಡ್ಕೊಂಡೆ. ಲಾಸ್ಟಿಗೆ ಜಡೆ ಹಾಕದ್ಮೇಲೆ ಕೆಳಗೆ ಹಾಕೋಬಹುದು ಜಡೆಗೆ ಅಂತ ತುಂಬಾ ಇಷ್ಟ ಆಗಿ. ಇದಕ್ಕಿನ್ನ ಸ್ಟೋನ್ ಏನು ಇದು ಮಾಡಿಲ್ಲ, ಹಾಕ್ಬೇಕು. ಇದು ಬಂದು ನನ್ನ ಮಗಳಿಗೋಸ್ಕರನೇ ಮಾಡಿದ್ದು. ಇದನ್ನ ಕ್ಯೂಟ್ ಆಗಿ ಇಲ್ಲಿ ಒಂದ್ ಜಡೆ ಒಂದ್ ಜುಟ್ಟು ಹಾಕ್ತಾಗ ಇಲ್ಲಿಗೆ ಹಾಕೋಬಹುದು. ಆ ತರ ಕ್ಯೂಟ್ ಆಗಿ ಮಾಡಿದೀನಿ. ಇದೊಂದ್ ಸ್ವಲ್ಪ ಕಲೆಗಳಾದ್ರೆ, ಮೊದ್ಲು ನಾನು ಏನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಸಿಲ್ಕ್ ಥ್ರೆಡ್ ಅಲ್ಲಿ ಇಯರಿಂಗ್ಸ್ ಮತ್ತೆ ಬ್ಯಾಂಗಲ್ಸ್ ಎಲ್ಲ ಮಾಡ್ತಾ ಇದ್ದೆ. ಅದನ್ನ ಸ್ವಲ್ಪ ದಿನ ಮಾಡಿ ಸೇಲ್ ಕೂಡ ಮಾಡಿದೆ ಗೊತ್ತಿರೋರ್ಗೆ, ತುಂಬಾ ಗೊತ್ತಿರೋರೆಲ್ಲ ತಗೋತಾ ಇದ್ರು. ಅಂಡ್ ಸ್ಯಾರಿಗೆ ಕುಚ್ಚಾಕ್ತಾ ಇದ್ದೆ. ಸ್ಯಾರಿ ಕುಚ್ಚಾಕೋದು 1 ಇಯರ್ 1.5 ಇಯರ್ ಎಲ್ಲ ಮಾಡಿದೆ. ಆಮೇಲೆ ಸ್ವಲ್ಪ ಬ್ಯಾಕ್ ಪೈನ್ ಬಂತು ಅಂತ ಹೇಳ್ಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟೆ. ಅದಾದ್ಮೇಲೆ ಈಗ ಮತ್ತೆ ಅದಾದ್ಮೇಲೆ ಜಾಬಿಗೆ ಸೇರ್ಕೊಂಡೆ. ಹಾಗಾಗಿ ಟೈಮ್ ಇರ್ಲಿಲ್ಲ, ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಇವಾಗ ಮನೆಯಲ್ಲೇ ಇದ್ದೀನಿ, ಮಾಡಕ್ಕೇನು ಕೆಲಸ ಇಲ್ಲ. ಹಂಗಾಗಿ ಈ ತರ ಹೊಸ ಕಲೆಗಳು ಕಲ್ತಿದ್ದೀವಿ. ನೋಡಿ, ಇಯರಿಂಗ್ಸ್ ನಾನೇ ಮಾಡಿರೋದು. ಕ್ಯೂಟ್ ಆಗಿದೆ. ಅಂಡ್ ತುಂಬಾ ವೆಯ್ಟ್ಲೆಸ್, ಏನು ವೆಯ್ಟೇ ಇಲ್ಲ. ಇದು ಕಿವಿಗೆ ನೋವಾಗುತ್ತೆ ಅನ್ನೋ ತರ ಇಲ್ಲ. ಅಂದ್ರೆ ಅಫಿಷಿಯಲ್ ಆಫೀಸ್ಗೆಲ್ಲ ಆಫೀಸ್ ವೇರ್ಗೆ ಹೋಗ್ಬೇಕು, ಯೂಸ್ ಮಾಡ್ಬೇಕು, ಬರ್ಬೇಕು, ಆ ತರದಷ್ಟೇ. ಮಲ್ಕೊಂಡು ಒದ್ದಾಡೋದಕ್ಕೆ ಆಗ್ಲಿ ಅಥವಾ ನೀರು ಇದಕ್ಕಾಗ್ಲಿ ಆಗಲ್ಲ. ಡ್ರೆಸ್ ಮ್ಯಾಚಿಂಗ್ ಎಲ್ಲ ಆಗ್ತಾವಲ್ಲ, ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ಸ್. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಂಗೆ ಇನ್ನ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಆಗಿ ನಾನು ಮಾಡಿರೋದು. ರೀಸೆಂಟ್ ಆಗಿ ಇನ್ನ ರಾಖಿ ಹಬ್ಬ ಬಂತಲ್ವಾ. ಸೊ ರಾಖಿ ಹಬ್ಬಕ್ಕೋಸ್ಕರ ನನ್ಗೆ ಏನಂತ ಹೇಳಿದ್ರೆ, ಪ್ರತಿ ವರ್ಷನೂ ಅಷ್ಟೇ ರಾಖಿ ಹಬ್ಬಕ್ಕೆ ನಾನು ಹೋಗಿ ರಾಖಿ ಪರ್ಚೇಸ್ ಮಾಡಿ ಕಟ್ಟಿದ್ದು ಸ್ವಲ್ಪ ಕಮ್ಮಿ. ಅದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅದನ್ನೆಲ್ಲ ನಾನೇ ತಗೊಬಂದು ಬೈ ಮಾಡಿರೋದು ಜಾಸ್ತಿ. ಸೊ ನೋಡ್ಬೋದು, ಈ ತರ ರಾಖಿ ಮಾಡಿದೀನಿ. ಅವ್ರ ಫೋಟೋ ಮಧ್ಯದಲ್ಲಿ ಫೋಟೋ ಕಾಣಿಸುತ್ತೆ. ನಾನೇ ಮನೆಯಲ್ಲಿ ಮಾಡ್ಕೊಂಡಿರೋದು ರಾಖಿ. ಇನ್ನೇನು 9th ರಾಖಿ ಹಬ್ಬ ಬಂದಿದೆ ಅಲ್ಲ, ಇದು ನನ್ನ ತಮ್ಮಂಗೋಸ್ಕರ ಮಾಡಿರೋದು. ಅಂಡ್ ಇದು ಬಂದ್ಬಿಟ್ಟು ನಮ್ಮ ಅಣ್ಣನಿಗೋಸ್ಕರ ಮಾಡಿರೋದು. ಅವ್ರ ಫೋಟೋನು ಕಾಣಿಸ್ತಾ ಇದೆ ಅಲ್ಲ. ಈಗ ಹಿಂಗ್ ಕಟ್ಟಿದ್ರೆ ನೀಟಾಗಿ ಕಾಣುತ್ತೆ ನೋಡಿ. ಅಣ್ಣಂಗೋಸ್ಕರ ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅಂತ ಪ್ರತಿ ವರ್ಷನೂ ಏನೇನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಲ್ವಾ. ಹಾಗಾಗಿ ಈ ವರ್ಷ ಈ ತರ ಮಾಡ್ಕೊಂಡಿದೀನಿ ರಾಖಿನ. ನಾವ್ ಇದೇ ತರದ್ದು ರಾಖಿ ಫೋಟೋ ಕಸ್ಟಮೈಸ್ ಮಾಡಿಸ್ತೀವಿ ಅಂತ ಹೇಳಿದ್ರೆ, ಕಮ್ಮಿ ಅಂದ್ರೂ ಒಂದ್ ರಾಖಿಗೆ 150, 200 ನಾರ್ಮಲ್. ಯಾವ ತರ ಅಂತ ಹೇಳಿದ್ರೆ, ಜಸ್ಟ್ ಈ ತರ ಥ್ರೆಡ್ ಇರುತ್ತೆ, ಅದಕ್ಕೆ ಈ ತರದ್ ಒಂದು 4-5 ಬೀಡ್ಸ್ ಹಾಕಿರ್ತಾರೆ. ಇಷ್ಟಕ್ಕೇನೆ 50 ರೂಪಾಯಿ 60 ರೂಪಾಯಿ ತಗೋತಾರೆ. ಇನ್ನು ಈ ತರ ಫೋಟೋನ ಕಸ್ಟಮೈಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಕಮ್ಮಿ ಅಂದ್ರೂ 100, 150, 200 ರೇಂಜ್ ವರ್ಗೂ ತಗೊಂತಾರೆ. ಸೊ ಮನೆಯಲ್ಲೇ ಕುತ್ಕೊಂಡು ಈ ತರ ಎಲ್ಲ ಮಾಡ್ಬೋದು. ನಾನು ಮಾಡಿದೀನಿ. ಅಂಡ್ ಇದಕ್ಕೆ ನೀವು ಬೇಕು ಅಂದ್ರೆ ಫೋಟೋ ಹಾಕ್ಬೋದು, ಇಲ್ಲ ಅಣ್ಣ ತಮ್ಮ ಅಥವಾ ಲೆಟರ್ ಅಲ್ಲಿ ಬರಿಬಹುದು, ಇಲ್ಲಾಂದ್ರೆ ಅವ್ರ ಇನ್ಶಿಲ್ ಬರಿಬಹುದು. ಯಾವ ತರ ಬೇಕಾದ್ರೂ ಮಾಡಿ. ಗೊತ್ತಾ, ರಾಖಿನ ನಾವು ಬೈ ಮಾಡೋದಕ್ಕಿಂತ ಅವ್ರಿಗೋಸ್ಕರ ಟೈಮ್ ಕೊಟ್ಟು ಸ್ವಲ್ಪ ಪೇಷನ್ಸ್ ತಗೊಂಡು ನಮ್ಗೆ ಇಷ್ಟ ಬರೋ ತರ ಮಾಡಿ ಕಟ್ಟಿದ್ರೆ ಏನೋ ಒಂಥರ ಖುಷಿ ಕೊಡುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಈ ತರ ಬರುತ್ತೆ. ಚಿಕ್ಕ ಪಾಕೆಟ್ ಅಲ್ಲಿ ಯಾವ ತರ ಕ್ಲಾತ್ಸ್ ಎಲ್ಲ ಸಿಗುತ್ತಲ್ಲ, ಸ್ಟೋನ್ಸ್ ಅಲ್ಲೆಲ್ಲ ಬರುತ್ತೆ. ಸೊ ಅಲ್ಲಿಗೆ ಹೋಗಿ ಈ ತರ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೆ. ತುಂಬಾ ಅಂದ್ರೆ ತುಂಬಾ ಪರ್ಚೇಸ್ ಮಾಡಿದೀನಿ. ಇನ್ನ ಕೆಲವೊಂದು ಯೂಸೇ ಮಾಡಿಲ್ಲ. ಬೇಕಾಗುತ್ತೆ ಏನಕ್ಕಾದ್ರೂ, ಮತ್ತೆ ಪದೇ ಹೊರಗಡೆ ಕಳ್ಸಲ್ಲ ಅಲ್ವಾ. ಹಾಗಾಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ ಇಟ್ಟಿದ್ದೀನಿ. ಇದು ಅದಕ್ಕೆ ಅಂತಾನೆ ಒಂದು ಬಾಕ್ಸ್ ಮಾಡಿಟ್ಬಿಟ್ಟಿದೀನಿ. ಈ ಬಾಕ್ಸ್ ಓಪನ್ ಮಾಡಿದ್ರೆ ಸಾಕು, ನಮ್ಗೆ ಏನ್ ಬೇಕು ಯೂಸ್ ಇರೋದು ಅಥವಾ. ಇದು ತುಂಬಾ ಕ್ಯೂಟ್ ಆಗಿದೆ. ಬಟ್ ಇದು ಒಂದು ಪ್ಯಾಕೆಟ್ಗೆನೆ
50 ರುಪೀಸ್ ಏನೋ ಆಗುತ್ತೆ, 50 ರೂಪಾಯಿ ಆಗುತ್ತೆ ಇದೊಂದು ಪ್ಯಾಕೆಟ್ಗೆ. ಇದು ಸ್ವಲ್ಪ ವೆಯ್ಟ್ ಇರೋದು ಬರುತ್ತೆ. ಇನ್ ನಾರ್ಮಲ್ ಸ್ಟೋನ್ಸ್ಗಳೆಲ್ಲ ಆದ್ರೆ ಅದು 20 ರುಪೀಸ್ 30 ರುಪೀಸ್ ಈ ತರ ಇರುತ್ತೆ. ಸೊ ಅದನ್ನೆಲ್ಲ ಬೈ ಮಾಡಿ ತಗೊಬಂದಿದ್ವಿ. ಅಂಡ್ ನೆಕ್ಸ್ಟ್ ಬಂದು ಈ ತರ ಇಯರಿಂಗ್ಸ್ ಮಾಡೋಣ ಅಂತ ಹೇಳಿ, ಅಂದ್ರೆ ಮುತ್ತಿನ ಓಲೆ ಅಂತ ಹೇಳ್ತಾರಲ್ವಾ, ಆ ತರ ಮಾಡೋಣ ಅಂತ ಹೇಳಿ, ಇದು ಸಡನ್ಲಿ ಮಾಡ್ಲಿಕ್ಕೆ ಆಗಲ್ಲ ಯಾವ್ದೂನು. ಈ ತರ ಒಂದು ನಿಮಗೆ ಆನ್ಲೈನ್ ಅಲ್ಲಿ ಗ್ಲೂ ಸಿಗುತ್ತೆ, ತುಂಬಾ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಈ ತರ ಗ್ಲೂ ಅನ್ನ ಹಾಕಿ ಒಂದು 2 to 3 hours ಬಿಡ್ಬೇಕಾಗುತ್ತೆ. ಬಿಟ್ಟ ಮೇಲೆ ನಮ್ಗೆ ಈ ತರ ಬ್ಯೂಟಿಫುಲ್ ಆಗಿರೋ ಇಯರಿಂಗ್ ಸಿಗುತ್ತೆ. ಇದನ್ನ ನೀಟಾಗಿ ಕಟ್ ಮಾಡಿ ಹಿಂದೆಗಡೆ ನಮ್ಗೆ ಯಾವ್ದು ಬೇಕು ಅದನ್ನ ಹಾಕೋಬೇಕಾಗುತ್ತೆ. ಹಾಗೆ ಒಂದು ರಾಖಿ ಮಾಡೋಣ ಅಂತ, ನಮ್ಗೆ ಆಕ್ಚುಲಿ 2 ರಾಖಿ ಸಾಕು. ಒಂದು ನೋಡುವ ಹೇಗ್ ಬರುತ್ತೆ ಅಂತ ಹೇಳಿ ಸಿಂಪಲ್ ಆಗಿ ಟ್ರೈ ಮಾಡೋಣ ಅಂತ ಇದಾಗಿದೆ ತಗೊಂಡಿದ್ದೀನಿ. ಅಂಡ್ ಅದಕ್ಕೆ ಈ 3 ಕಲರ್ನ ಡಿಸೈನ್ ಬಳಸ್ಕೊಂಡು ನಾನು ರಾಖಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ಒಂದು ಪರ್ಲ್ಸ್ ಬರುತ್ತೆ, ಅಂಡ್ ಇದು ಆರೆಂಜ್ ಕಲರ್ದು ವೆಯ್ಟ್ ಜಾಸ್ತಿ ಬರುತ್ತಲ್ಲ ಆ ತರದ್ದು ಸ್ಟೋನು. ಇದು ಒಂದು ಈ 3 ಬಳಸ್ಕೊಂಡು ಮಾಡ್ತೀನಿ. ಎಷ್ಟೆಷ್ಟು ಬೇಕಾಗ್ಬೋದು ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ಒಂದು ಅಂದಾಜೆಲ್ಲ ಹಾಕೊಂಡಿರ್ತೀವಿ. ಆಮೇಲೆ ಉಳಿದಿದ್ದನ್ನ ಮತ್ತೆ ಅದರೊಳಗೆ ಹಾಕ್ಬೋದಲ್ವಾ, ಹಾಗಾಗಿ ಬೀಡ್ಸ್ ಅಂಡ್ ಉಲ್ಲಂದು ಮೆರೂನ್ ಕಲರ್ ತಗೊಂಡಿದ್ದೀನಿ ಥ್ರೆಡ್. ಸೊ ಇದಕ್ಕೆ ಇದನ್ನ ಹಾಕ್ಬೇಕಾಗುತ್ತೆ. ಹಾಕೋಕ್ ಮುಂಚೆ ಈ ತರ ಗ್ಲೂ ಗಮ್ ಅಂತ ಹೇಳಿ ಸಿಗುತ್ತೆ, ಸೊ ಅದನ್ನ ಹಾಕೊಂಡು ತುಂಬಾ ದಿನ ಆಗಿದೆ ಎಲ್ಲ ಯೂಸ್ ಮಾಡಿ, ಹಂಗಾಗಿ ಗಟ್ಟಿ ಆಗ್ಬಿಟ್ಟಿದಾವೆಲ್ಲ. ಫಸ್ಟು ಥ್ರೆಡ್ನ ಸಣ್ಣ ಮಾಡ್ಕೋಬೇಕಾಗುತ್ತೆ. ತುಂಬಾ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ, ಯಾಕೆಂದ್ರೆ ನನಗೆ 2 ರಾಖಿ ಸಾಕು. ಇನ್ನು ಮತ್ತೆ ಮಾಡಿಕ್ಕಿದ್ ಹೋದ ವರ್ಷದ ರಾಖಿಗಳೇ ಇನ್ನೂ ಬೇಜಾನಿದೆ. ಸುಮ್ಮನೆ ಎಕ್ಸೆಸ್ ರಾಖಿಗಳನ್ನ ಮಾಡೋದು ಬೇಡ ಅಂತ. ಮೊದ್ಲಾಗಿದ್ರೆ ಹೊರಗಡೆ ಹೋಗ್ತಾ ಇದ್ದೆ, ಅಣ್ಣಂದಿರು ಇದ್ದಾರೆ ಎಲ್ಲರಿಗೂ ಕಟ್ಬೋದು. ಹೊರಗಡೆ ಹೋಗ್ತಾ ಇದ್ದೆ, ಅವ್ರಿರೋ ಪ್ಲೇಸ್ಗೆ ಹೋಗಿ ಕಟ್ತಾ ಇದ್ದೆ. ಈಗ ಹೊರಗಡೆ ಹೋಗಕ್ ಆಗಲ್ಲ, ಹಂಗಾಗಿ ಪೇಷನ್ಸ್ ಇಂದ ಮಾಡ್ಬೇಕು. ಪೇಷನ್ಸ್ ಇದ್ರೆ ಖಂಡಿತ ಆಗುತ್ತೆ. ತೋರಿಸ್ಕೊಂಡಿದ್ದೀನಿ. ಮಧ್ಯದಲ್ಲಿ ನಮ್ಗೆ ಒಂದು ರೌಂಡ್ ಸ್ಟಿಕ್ಕರ್ ಮಾಡಿದ್ದೀನಲ್ಲ, ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ನ ಬಿಟ್ಕೋಬೇಕು. ಅಂಡ್ ಅದ್ರ ಕೆಳಗಡೆನೂ ಕೂಡ ಅಷ್ಟೇ ಈ ತರದೊಂದು ವೈಟ್ ಶೀಟ್ನ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ದಾರದಿಂದ ಅದು ಕೆಳಗೆ ಬರಬಾರ್ದಲ್ವಾ, ಅದಕ್ಕೋಸ್ಕರ ಒಂದು ಚಿಕ್ಕದ ರೌಂಡ್ ಶೇಪ್ ಕಟ್ ಮಾಡ್ಕೋಬೇಕು. ತುಂಬಾ ದೊಡ್ಡದಾಗ್ಬಿಟ್ಟಿದೆ. ಈ ತರ ಬಂದಿದೆ ರಾಖಿ ಡಿಸೈನ್. ಇದು ಪೂರ್ತಿ ಡ್ರೈ ಆಗ್ಬೇಕು, ಇದ್ರೊಳಗೇನೆ ರಿಫಿಲ್ ಮಾಡ್ಬಿಟ್ಟು ಸೇಫ್ ಆಗಿ ಇಟ್ಕೊಳ್ಳೋಣ. ಮತ್ತೆ ನೆಕ್ಸ್ಟ್ ಏನಾದ್ರು ಬೇಕಾಗುತ್ತೆ ಇಯರಿಂಗ್ಸ್ ಮಾಡ್ಲಿಕ್ಕೋ ಅಥವಾ ಏನಾದ್ರು ಒಂದು ಬೇಕಾಗುತ್ತೆ. ಫೈನಲ್ ರಾಖಿ ಲುಕ್ ಈ ತರ ಬಂದಿದೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಆದಷ್ಟು ನೀವು ಮನೆಯಲ್ಲೇ ಟ್ರೈ ಮಾಡಿ, ಅಮೌಂಟ್ ಕೂಡ ಸೇವ್ ಮಾಡ್ಬೋದು. ಅಡ್ವಾನ್ಸ್ ಎಲ್ರಿಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.